ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸೊ ಒಂದು ವಿಶೇಷವಾದ ಕೇಸು ಭಗವಾನ್ ಸರ್ ಬಂದು ಇದನ್ನು ಸ್ಪೆಷಲ್ ಕೇಸಾಗಿ ಒಂದು ಅಟೆಂಡ್ ಮಾಡಿ ರಿಸಲ್ಟ್ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಮಗು 6 ವರ್ಷದ ಮಗು ಇನ್ನೇನು ಸ್ಕೂಲಿಗೆ ಸೇರಿಸಿದ್ರು, ಬಟ್ ಅದು ಏನು ತೊಂದರೆ ಆಯಿತು ಗೊತ್ತಿಲ್ಲ, ಇಮ್ಮಿಡಿಯೇಟಾಗಿ ಹೆಚ್ಚು ಕಮ್ಮಿ ದೇಹದಲ್ಲಾಗಿ ಕೋಮಾ ಸ್ಟೇಜ್ಗೆ ಹೋಗಿದೆ. ಆ ಮಗುನ ಆಸ್ಪತ್ರೆಯಲ್ಲಿ ICUನಲ್ಲಿ 4 ದಿವಸ ಇಟ್ಕೊಂಡ್ರು ಕೂಡ ಅಲ್ಲೇನೂ ಚೇತರಿಕೆ ಆಗಿರಲಿಲ್ಲ. ಇಮ್ಮಿಡಿಯೇಟ್ ICUನಲ್ಲಿರೋ ಮಗುನೇ ಭಗವಾನ್ ಸರ್ಗೆ ಅವ್ರ ತಂದೆಯವರು ಫೋನ್ ಮಾಡಿ, ಸೊ ಅವರು ಅಟೆಂಡ್ ಮಾಡಿಸಿದ್ಮೇಲೆ ಆ ಮಗು ICUನಿಂದ ಆಚೆಗೆ ಬಂತು. ಅಂದರೆ ಅಲ್ಲಿ ಡಾಕ್ಟರ್ಗಳು ಕೂಡ ಹೇಳಿದರು, ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ ಏನು ಕೇಸ್ ಇದು ಅಂತ. ಅಂದರೆ ಯಾವ ಟ್ರೀಟ್ಮೆಂಟ್ಗೂ ಅದು ಸ್ಪಂದಿಸ್ತಾ ಇರಲಿಲ್ಲ ಮಗು. ಆ ಥರದ ಕೇಸು. ಅವ್ರ ತಂದೆಯವರು ನಮ್ಮ ಜೊತೆ ಮಾತಾಡ್ತಾರೆ. ಫಸ್ಟ್ ಮಾತಾಡೋಣ, ಆಮೇಲೆ ಭಗವಾನ್ ಸರ್ ಜೊತೆ ಏನಿದೆಲ್ಲ ವಿಚಾರ, ಯಾಕಾಯಿತು, ಏನಾಯಿತು, ಸೊ ಅದು ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್. ಆರಾಮಿದ್ದೀರಾ? ಸ್ವದೇಶ್ ಮೀಡಿಯಾ ಚಾನೆಲ್ ನೋಡಿ ಸರ್, ನಿಜಕ್ಕೂ ಸರ್ ಒಂದು ಕೋಟಿ ಧನ್ಯವಾದಗಳು ಮೊದಲು ನಿಮಗೆ ಸರ್. ಸೊ ಯಾವ ಥರ ತೊಂದರೆ ಆಗಿತ್ತು, ಏನಾಗಿತ್ತು ಹೇಳಿ ಸರ್ ಫಸ್ಟ್. ಸರ್ ಏನಿಲ್ಲ, ನಮ್ಮ ಮಗುಗೆ ಏನಾಗಿತ್ತು ಅಂದ್ರೆ ಹುಷಾರಿನ ಇಲ್ಲ ಸರ್, ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು ಮಗುಗೆ. ಆ ಮಗುನ ಡೈರೆಕ್ಟ್ ಆಗಿ ಇನ್ನೇನ್ ಮಾಡಿ, ನಾವು ಸ್ವಲ್ಪ ಕೊಳ್ಳೆಗಾಲದವರು ನಮ್ಮ ಊರು ಸರ್. ಊರಿಂದ ಮಗುನ ಇಮ್ಮಿಡಿಯೇಟ್ಲಿ, ನಾವು ಇರೋದು ಬೆಂಗಳೂರಲ್ಲಿ, ಅರ್ಜೆಂಟ್ ಹಿಂಗ್ ಆಯ್ತು ಅಂತ ಹೇಳಿದ್ರು. ಇಮಿಡಿಯೇಟ್ಲಿ ಹಾಸ್ಪಿಟಲ್ ತಗೊಬಂದ್ಬಿಡಿ ಅಂತ ಹೇಳಿದೆ ಸರ್ ನಾನು. ಅಲ್ಲಿ ಮದ್ದೂರಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಏನಾಗಿದೆ ಸರ್, ಎಲ್ಲ ಆಗೋದಿಲ್ಲ, ಇದು ತುಂಬಾ ಕ್ರಿಟಿಕಲ್ ಇದೆ, ನೀವು ಬೆಂಗಳೂರು ತಗೊಂಡ್ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಬೆಂಗಳೂರು ತಗೊಂಡ್ ಬಂದು ಸರ್, ಅದು ಯಾವ ಹಾಸ್ಪಿಟಲ್ ಅಂತ ಹೇಳೋದ್ ಬೇಡ ಸರ್, ಯಾಕಂದ್ರೆ ನೋವು ಅವತ್ತು ಆ ಬಾಧೆ, ಆ ಕಣ್ಣೀರಿನ ಇದು ನಮ್ಗೆ ಫುಲ್ ಪ್ರಾಬ್ಲಮ್ ಇತ್ತು, ಹೇಳಕ್ಕೆ ಆಗ್ಲಿಲ್ಲ ಸರ್. ಅದನ್ನ ಮಗು ಎಷ್ಟು ವರ್ಷ ಏಜು ಮಗುದು ಸರ್? ಮಗುಗೆ 6 ವರ್ಷ ವಯಸ್ಸು. ಅದು ಏನಾಗಿತ್ತು ಅನ್ನೋದೇ ಗೊತ್ತಿಲ್ಲ ಸರ್. ಮತ್ತೆ ಹಾಸ್ಪಿಟಲ್ ಹೋಗಿ ಡೈರೆಕ್ಟ್ ಆಗಿ ICU ವಾರ್ಡ್ ಹಾಕಬಿಟ್ರು ಸರ್. ವಯಸ್ಸು ತುಂಬಾ ಸೀರಿಯಸ್, ಕೋಮಾ ಸ್ಟೇಜ್ ಹೋಗ್ಬಿಟ್ಟೈತೆ ಸರ್ ಮಗು. ಸ್ಕೂಲ್ಗೆ ಹಾಕಿ 15 ದಿವಸ ಆಗಿಲ್ಲ ಸರ್. ಈಗ ಮೊನ್ನೆ 1.5 ತಿಂಗಳಲ್ಲಿ ಸರ್ 15 ದಿವಸನೂ ಕೂಡ ಅವ್ನು ಸ್ಕೂಲ್ಗೆ ಹೋಗಿಲ್ಲ. ಅಷ್ಟು ಮನ್ಸಿಗೆ ಬೇಜಾರಾಗಿ, ಏನಪ್ಪಾ ಏನ್ ಎಲ್ಲರೂ ಬಂದು ಕಣ್ಣೀರ್ಲ ಕೈ ತೊಳಿತಿದ್ದಾರೆ ಹಾಸ್ಪಿಟಲ್ ಅಲ್ಲಿ. ನಾನು ಯೋಚನೆ ಮಾಡಿದೆ, ನಾನು ಎಷ್ಟು ಏನೇನ್ ಮಾಡೋದು, ಎಲ್ಲಿಗೆ ಹೋಗೋದು, ಎಲ್ಲಾ ದೇವ್ರಿಗೂ ಅರ್ಕೆ ಕಟ್ಟಿ ಆಯ್ತು, ಏನೇನೋ ನಮ್ಮ ಮಗುವನ್ನ ಬದುಕಿಸ್ಕೊಡಪ್ಪ ಅಂತ ಹೇಳಿ ದೇವ್ರಿಗೆಲ್ಲ ಅರ್ಕೆ ಕಟ್ಟಿದ್ದಾಯ್ತು ಸರ್. ಹಾಸ್ಪಿಟಲ್ ಅಲ್ಲಿ ಯಾರು ಒಳಗಡೆ ಹೋಗಕ್ಕೂ ಬಿಡ್ತಾ ಇಲ್ಲ ಸರ್, ICU ವಾರ್ಡ್ ಅಲ್ಲಿ ಹಾಕೋಬಿಟ್ಟಿದ್ದಾರೆ. ಅಂದ್ರೆ ಏನಂತ ಹೇಳಿದ್ರು ಡಾಕ್ಟ್ರು? ಸರ್ ಡಾಕ್ಟರ್ಗೆ ಗೊತ್ತಾಗ್ತಾ ಇಲ್ಲ. ಅವರು ರಿಪೋರ್ಟ್ ಕೊಡಿ, ಏನಾಗಿದೆ ಮಗುಗೆ, ಏನಾದ್ರೂ ಹೆಲ್ತ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಏನು ಎತ್ತ ಅಂತೆಲ್ಲ ಕೇಳ್ತಾ ಇದೀವಿ. ಅವರೇ ಓಪನ್ ಹೇಳ್ತಾ ಇದಾರೆ ಸರ್, ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಿಮ್ಮ ಮನೆ ಕಡೆ ಯಾರಿಗಾರು ಈ ತರ ನೋಡಿ, ನಾವು ಎಷ್ಟೆಲ್ಲ ಟೆಸ್ಟ್ ಮಾಡ್ತಾ ಇದೀವಿ, ನಮ್ಗೆ ಒಂದು ಅರ್ಥ ಆಗ್ತಾ ಇಲ್ಲ, ಇದು ಏನ್ ಇರ್ಬೋದು ಇದ್ರಲ್ಲಿ ಅಂತ ಹೇಳ್ತಿದ್ದಾರೆ. ನಮ್ಗೆ ಹುಚ್ಚರ ಆಗ್ಬಿಟ್ವಿ ಸರ್. ನಾವೇ ಮನೆ ಮಂದಿ ನೋಡ್ಬೇಕಾದ್ರೆ ಯಾವ ತರ ಸಿಂಪ್ಟಮ್ಸ್ ಏನಿದು ತೊಂದ್ರೆ ನಿಮ್ಗೆ, ನೀವ್ ಹೇಳ್ಬೇಕಂದ್ರೆ ಏನೇನಾಗ್ತಿತ್ತು ಮಗುಗೆ? ಸರ್ ನನ್ನ ಅನಿಸಿಕೆ, ಅದು ಮಗುಗೆ ಅದು ಓವರ್ ಬಾಲಗ್ರಹ ಆಗಿ ಮೀರೋಗ್ಬಿಟ್ಟಿದೆ. ಬಾಲಗ್ರಹ ಆಗಿ ಓವರ್ ಆಗಿ ಮೀರೋಗ್ಬಿಟ್ಟಿದೆ ಅಂತ ನಮ್ಮ ಭಾವನೆ ಸರ್. ಅದು ಬಾಡಿಲಿ ನೆಗೆಟಿವ್ ತರ ಸೇರ್ಕೊಬಿಟ್ಟೈತೆ ಮಗುಗೆ. ಹಾಸ್ಪಿಟಲ್ ಅಲ್ಲಿ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ನಾವು ಏನೋ ಒಂದು ಏನಾದ್ರು ದೃಷ್ಟಿ ತೆಗೆದು ಏನೋ ಒಂದು ಮಾಡೋಣ ಅಂತ ಒಳಗಡೆ ಹೋಗ್ತಾ ಇದೀವಿ, ಅವ್ರು ಬಿಡ್ತಾ ಇಲ್ಲ. ಕೋಮಾ ಸ್ಟೇಜ್ ಹೋಗ್ಬಿಟ್ಟೈತೆ. ಆಮೇಲೆ ಸದ್ಯಕ್ಕೆ ಸರ್ ಒಂದು ಸಣ್ಣದು ಒಂದು ಮೇನ್ ದೇವ್ರ ಸತ್ಯವಾಗ್ಲೂ ಒಂದು ನಂಬರ್ ಹುಡುಕದೆ, ನಿಮ್ಮ ಸ್ವದೇಶ್ ಮೀಡಿಯಾದಲ್ಲಿ ಯಾರು ಒಬ್ರು ಒಳ್ಳೆ ಗುರುಗಳಿದ್ದಾರೆ, ಇದಕ್ಕೆ ವಿಚಾರ ತಿಳಿಸೋಣ ಅಂತ. ಇದ್ರಲ್ಲಿ ನಾನು ಭಗವಾನ್ ಗುರುಜಿ ಅಂತ ಹೇಳಿ ಒಂದು ಎಪಿಸೋಡ್ ನೋಡಿದ್ದೆ, ಒಂದು 4-5 ಎಪಿಸೋಡ್ ನೋಡಿದ್ದೆ. ಅವ್ರು ಭಗವಾನ್ ಗುರುಜಿ ಇರೋದು ಸ್ವಲ್ಪ ನನಗೆ ನಂಬಿಕೆ ಇತ್ತು, ಅವ್ರದ್ದು ಕರೆಕ್ಟ್ ಆಗಿ ಏನೋ ಅವರು ಒಂದು ಒಳ್ಳೆ ಸಜೆಷನ್ ಕೊಡ್ಬೋದೇನೋ ನಮಗೆ ಅಂತ. ಫೋನ್ ಇಮ್ಮಿಡಿಯೇಟ್ಲಿ ಎತ್ಕೊಂಡ್ರು ಸರ್. ನಮ್ಮ ಅದೃಷ್ಟ ಚೆನ್ನಾಗಿತ್ತೇನೋ. ಫೋನ್ ರಿಸೀವ್ ಮಾಡಿದ ತಕ್ಷಣ, ಗುರುಗಳೇ ನಿಮ್ಮ ಪಾದಕ್ಕೆ ನಮಸ್ಕಾರ, ಏನೋ ನಮ್ದು ಮಗು ಈ ಪರಿಸ್ಥಿತಿ ಆಗ್ಬಿಟ್ಟೈತೆ, ಕೋಮಾ ಸ್ಟೇಜ್ ಹೋಗ್ಬಿಟ್ಟೈತೆ ಮಗು, ಏನ್ ಮಾಡೋದು ಗುರುಗಳೇ ಅಂತಂದ್. ಇಮ್ಮಿಡಿಯೇಟ್ಲಿ ಏನಪ್ಪಾ ನಿಮ್ದು ಒಂದು ಫೋಟೋ ಕಳ್ಸೋ ಮಗುದು ಅಂದ್ರು. ಫೋಟೋ ಕಳ್ಸೋದಕ್ಕೆ ಆಗ್ತಾ ಇಲ್ಲ. ಅಲ್ಲಿ ICU ವಾರ್ಡ್ ಅಲ್ಲಿ ಫೋಟೋ ತೆಗಿಯಕ್ ಬಿಡ್ತಾ ಇಲ್ಲ. ಯಾಕಂದ್ರೆ ನಾನು ಸೀರಿಯಸ್ ಆಗಿ ಡೈರೆಕ್ಟ್ ಮಾತಾಡ್ತಿದ್ದೀನಿ ಸರ್. ನಿಮ್ಗೆ ICU ವಾರ್ಡ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಫೋನ್ ರಿಸೀವ್ ಮಾಡಿ ತೆಗಿಯಕ್ಕೂ ಬಿಡ್ತಾ ಇಲ್ಲ ಅಲ್ಲಿ. ಕಂಡೀಷನ್ಸ್ ಇರುತ್ತೆ. ಅದಕ್ಕೆ ಊರಿನಲ್ಲಿ ಮಗು ಎತ್ಕೊಂಡ್ ಬರ್ಬೇಕಾದ್ರೆ ಒಂದು ಫೋಟೋ ತೆಗೆದಿದ್ರು, ಅದನ್ನ ಇಮಿಡಿಯೇಟ್ಲಿ ವಾಟ್ಸ್ಆಪ್ ತಗೊಂಡು ಗುರುಗಳಿಗೆ ಕಳ್ಸಿಕೊಟ್ಟೆ. ಕಳ್ಸದ ತಕ್ಷಣನೇ ಅಯ್ಯಪ್ಪ ಏನೋ ಅವ್ರು ಏನ್ ನಿಜವಾಗ್ಲೂ ಅವ್ರು ದೇವರೇ ಸರ್. ನಿಜವಾಗ್ಲೂ ಸತ್ಯವಾಗ್ಲೂ ಹೇಳ್ತಿದೀನಿ, ನಿಜವಾಗ್ಲೂ ದೇವರೇ ಅವರು. ನೋಡಪ್ಪ, ಇದು ಬಾಡಿಲಿ ಇದು ನೆಗೆಟಿವ್ ಅಟ್ಯಾಕ್ ಆಗೈತಿ ಮಗುಗೆ. ಇದು ನಾನು 24 ಗಂಟೆಯಲ್ಲಿ ನಿಮ್ಗೆ ಕರೆಕ್ಟ್ ಟೈಮ್ ಕೊಡ್ತೀನಿ.
6:06ವರೆಗೆ ನಾನು ನಿನಗೆ ಫೋನ್ ಮಾಡ್ತೀನಿ, ಮಗು ಇವತ್ತು ನಿನ್ ಯಾವ ಸ್ಟೇಜ್ ಅಲ್ಲಿ ಐತೆ ನೋಡು, ನೀನ್ ಧೈರ್ಯವಾಗಿರು ಅಂತಂದ್ರು. ಇವ್ ಹೆಂಗ್ ನಂಬೋದು ಇದನ್ನ, ಯಾವ ತರ? ಸರಿ ಆಯ್ತು ಅಂದ್ಬಿಟ್ಟು ನಾನು ಅಲ್ಲೂ ಸ್ವಲ್ಪ ಡೌಟ್ ಅಲ್ಲೇ ಇದ್ದೆ ಸರ್. 6:06ವರೆಗೆ ನಾನು ಒಳಗಡೆ ಹೋಗ್ತಾ ಇದ್ದೀನಿ, ಐಸಿ ವಾರ್ಡ್ ಒಳಗಡೆ. ಅವ ಕಣ್ಣಿಗೆ, ಮೂಗ್ಗೆ, ಇನ್ನೊಂದು ಮತ್ತೊಂದು ಏನೇನೋ ಹಾಕ್ಬಿಟ್ಬಿಟ್ಟಿದ್ದಾರೆ, ಹಾರ್ಟ್ಗೆ ಏನೇನೋ ಹಾಕ್ಬಿಟ್ಬಿಟ್ಟಿದ್ದಾರೆ. ಆ ಸ್ಟೇಜ್ ನೋಡಿದ್ರೆ ಮಗುನ ಕಳ್ಕೊಂಡ್ವಿ ನಾವು ಅಂತ ಸ್ಟೇಜ್ ಅಲ್ಲಿ ಇದ್ದದ್ದು. ಮಗು ಕಾಲ್ನ ಸರ್, ಈ ಬಲಗಡೆ ಕಾಲ್ನ ಹಿಂಗ್ ಹಾಕ್ತು ನೋಡಿ ಸರ್. ಸೊ ಮೂವ್ಮೆಂಟ್ ಕಾಣಿಸ್ತು ನಿಮ್ಗೆ? 100% ಬಲಗಡೆ ಕಾಲ್ನ ಹಿಂಗ್ ಎತ್ತಿ ಹಾಕ್ತು. ಅಲ್ಲಿ 10 ನಿಮಿಷ ಟೈಮ್ ಅಷ್ಟೇ ಒಳಗಡೆ ಹೋಗೋದಕ್ಕೆ. ಇದು ಮಿರಾಕಲ್ಲ ಇಲ್ಲ, ಇದು ಏನು, ಇದ್ರಲ್ಲಿ ಏನಿದೆ ಅಂತ ಭಾರಿ ಆಶ್ಚರ್ಯ ಆಯ್ತು. ಆಚೆಗಡೆ ಓಡ್ ಬಂದ್ಬಿಟ್ಟು ಇಮ್ಮಿಡಿಯೇಟ್ಲಿ ಗುರುಗಳಿಗೆ ಫೋನ್ ಮಾಡಿದೆ. ಗುರುಗಳೇ, ಮಗು ಸ್ವಲ್ಪ ಕಾಲ್ ಹಿಂಗ್ ಎತ್ತಾಗ್ತಾ ಇದೆ, ಇಲ್ಲಪ್ಪ ನೀನ್ ಧೈರ್ಯವಾಗಿರೋ, ಮಗು ಆಕ್ಟಿವ್ ಆಗುತ್ತೆ, ಏನು ಚಿಂತೆ ಮಾಡ್ಬೇಡ. ಇದನ್ನ ನಾನು ತುಂಬಾ ಕೇಸ್ಗಳಿದ್ರು ಕೂಡ ಬಿಟ್ಟು ಈ ಸಣ್ಣ ಮಗು ವಿಚಾರ ನಾನು ನೆಗ್ಲೆಕ್ಟ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಕೆಲಸ ಮಾಡಿದೀನಿ. ಭಾರಿ ಫುಲ್ ಪವರ್ಫುಲ್ ಆಗಿ ಕೆಲಸ ಮಾಡಿದೀನಿ. ನಾನು ರೆಡಿ ಆಗಿದೆ, ಮಗು 100% ಸರಿ ಹೋಗುತ್ತೆ ಅಂತ ಹೇಳಿದ್ರು ಸರ್. ಇವತ್ತು ಮಗು ತುಂಬಾ ಚೆನ್ನಾಗಿದೆ ಸರ್. ನಿಜಕ್ಕೂನು ನಿಮ್ಗೆ ICU ನಿಂದ ಎಷ್ಟು ದಿವಸ ಆಯ್ತು ಆಚೆ ಬರೋದಕ್ಕೆ? ಡಾಕ್ಟರ್ಸ್ ಆಮೇಲೆ ಏನ್ ಹೇಳಿದ್ರು ಸರ್? ICU ಇಂದ ಮಗುನ ಕೊಡೋದಕ್ಕೆ ಕರೆಕ್ಟ್ ಆಗಿ ಅವರು 4-5 ದಿವಸ ಮಾಡ್ಬಿಟ್ರು, ಒಳಗಡೆಯಿಂದ ಕೊಡ್ತಾನೆ ಇಲ್ಲ. ಆಮೇಲೆ ಸದ್ಯಕ್ಕೆ ಕೈ ಕಾಲು ಆಡ್ಸಕ್ಕೆ ಶುರು ಆದ್ಮೇಲೆ, ಗುರುಗಳು ಅಟೆಂಡ್ ಮಾಡಿದ್ಮೇಲೆ ಕೈ ಕಾಲು ಆಡ್ಸಕ್ ಶುರು ಆದ್ಮೇಲೆ ಮಗುನ ಆಮೇಲೆ ವಾರ್ಡ್ ಕೊಟ್ಟಿದ್ದಾರೆ ನಮ್ಗೆ. ಈ ತರ ಏನು ಇದು? ಆಮೇಲೆ ನಮ್ಮನ್ನ ಅವರೇ ಪ್ರಶ್ನೆ ಮಾಡ್ತಾ ಇದಾರೆ ಸರ್ ನಮ್ಗೆ, ಏನಿದು ನಮ್ಮ ರಿಪೋರ್ಟ್ ಒಂದು ಗೊತ್ತಾಗ್ತಾ ಇಲ್ಲ. ಇದು ಮೆಡಿಸಿನ್ ಬರಿತಾನೆ ಅವ್ರೆ, ನಾವು ತಂದು ಕೊಡ್ತಾನೆ ಇದ್ದೀವಿ. ಒಂದೊಂದು ಮೆಡಿಸಿನ್ 30,000 ರೂಪಾಯಿ ಕಾಸ್ಟ್ಲಿ ಮೆಡಿಸಿನ್ಸ್ ಸರ್. ಹೌದು, ICU ವಾರ್ಡ್ ತುಂಬಾ. ಅಯ್ಯೋ, ನಮ್ಗೆ ಮಗು ಬೇಕಾಗಿದೆ ಮೊದಲು. ಅವ್ರು ಬರಿತಾನೆ ಇದಾರೆ ಪಾಪ. ಅವ್ರದ್ದು ಸೈನ್ಸ್ ಅಲ್ಲಿ ಏನೇನೋ ಮಾಡ್ತಾ ಇದಾರೆ ಸರ್. ಸೊ ಈಗ ಫೈನಲ್ ಬಂದು 4 ದಿವಸದಲ್ಲಿ ಮಗು ಬಂದು ನಾರ್ಮಲ್ ಚೇತರಿಕೆ ಆಗೋಯ್ತು ಅಂದ್ರೆ ಭಗವಾನ್ ಸರ್ ಅಟೆಂಡ್ ಮಾಡಿ ಆದ್ಮೇಲೆ. ಸರ್, ಭಗವಾನ್ ಗುರುಜಿ ಅವರು ಅಟೆಂಡ್ ಮಾಡಿದ ತಕ್ಷಣ ನಿಮ್ ಮಗು ಹುಷಾರಾಗಿದೆ. ನಾನು ಇಮಿಡಿಯೇಟ್ಲಿ ಮತ್ತೆ ಈಗ ನಿನ್ನೆ ದಿವಸ, ಇವತ್ತು ಯಾವ ವಾರ ಸರ್? ಗುರುವಾರ. ಬುಧವಾರ ದಿವಸ ವಿಡಿಯೋ ಮಾಡಿ ನಾನು ಗುರುಗಳಿಗೆ ಕಳ್ಸಿಕೊಟ್ಟಿದ್ದೀನಿ. ಗುರುಗಳೇ ನೋಡಿ ನಮ್ಮ ಮಗು ಯಾವ ರೀತಿ ಇದೆ ಅಂತ. ಎಷ್ಟು ಆಕ್ಟಿವ್ ಆಗಿದ್ದಾನೆ ಗೊತ್ತಾ? ಸತ್ಯವಾಗ್ಲೂ ಹೇಳ್ತೀನಿ, ಅವರು ಮನುಷ್ಯರಲ್ಲ. ನಿಜವಾಗ್ಲೂ ಸರ್ ಹೇಳ್ತೀನಿ, ನಿಜವಾಗ್ಲೂ ಅವ್ರು ಮನುಷ್ಯರಲ್ಲ. ನಮ್ಮ ಪಾಲಿಗೆ ಅವರು ಸಾಕ್ಷಾತ್ ದೇವರೇ ಬಂದ್ರು. ನನ್ಗೆ ಜಾಸ್ತಿ ಹೇಳಕ್ಕೂ ಇಷ್ಟಪಡಲ್ಲ ಸರ್. ಏನ್ ಕೆಲಸ ಮಾಡೋದು ಸರ್? ಸರ್, ನಾವು ಸಿವಿಲ್ ವರ್ಕ್ ಮಾಡೋದು. ಸಿವಿಲ್ ವರ್ಕ್ ಅಲ್ಲಿ ನನ್ನಲ್ಲೂ ಹತ್ತತ್ರ ಒಂದು 18-20 ಜನ ವರ್ಕರ್ಸ್ ಇದ್ದಾರೆ. ಯಾಕಂದ್ರೆ ನಾನು ಯಾವ ರೀತಿ ಅಂದ್ರೆ ಇದನ್ನ ಎಷ್ಟೋ ಜನಗಳಿಗೆ, ಯಾಕಂದ್ರೆ ನಮ್ಮಲ್ಲಿ ಯಾರು ಇಂತ ಕಷ್ಟವ್ರು ಬಂದ್ರೆ ಯಾವ ಗುರುಜಿ ಹತ್ರಕ್ಕೂ ಹೋಗ್ಬೇಡ್ರಪ್ಪ, ನೀವ್ ಒಬ್ರು ಇದಾರೆ ಅವ್ರ ಹತ್ರಕ್ಕೆ ಹೋಗಿ ನೀವು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹೊರತು ನಾನು ನಿನ್ ಯಾರು ನಂಬಲ್ಲ ಸರ್. ಯಾಕಂದ್ರೆ ನಾನು ಸುಮಾರು ಜನಗಳನ್ನ ನಾನು ನೋಡಿದೀನಿ ಸರ್. ಸೊ ಅಂದ್ರೆ ಈ ಕೇಸು ನಿಮ್ಮ ಸ್ವಂತ ಮಗುದೇ ವಿಚಾರದಲ್ಲಿ ನಿಮ್ಗೆ ಅದು ರಿಸಲ್ಟ್ ಕಂಡೈತೆ ಸರ್. ನಮ್ಗೆ ಅನುಭವ ಆದ್ಮೇಲೆ ಅಲ್ವಾ ಸರ್ ಯಾರಾದ್ರು ಕಷ್ಟದಲ್ಲಿ ಇರೋರು. ಈಗ ನೀವು ಪಾಪ ಎಷ್ಟು ಕಷ್ಟಪಟ್ಟು ನೀವು ಏನೇನೋ ಒಂದು ಮೀಡಿಯಾ ಮಾಡಿ ಇಂಥವ್ರನ್ನ ಹುಡುಕಿ ಕೊಟ್ಟಿದ್ದೀರಲ್ಲ ಸರ್, ನಿಮಗೆ ಮೊದಲು ಕೋಟಿ ನಮಸ್ಕಾರ ಸರ್. ಇಲ್ಲ, ಒಳ್ಳೇದಾಯ್ತಲ್ಲ. ಯಾಕಂದ್ರೆ ಆಸ್ಪತ್ರೆಗಳಲ್ಲಿ ಅವ್ರಿಗೆ ಗೊತ್ತಾಗಿಲ್ಲ ಅಂದಾಗ ಇದು ಏನು ಬರೀ ಮೆಡಿಸಿನ್ ಕೊಡ್ತಾ ಇದ್ರು, ಬಟ್ ಅದು ಚೇತರಿಕೆ ಕಾಣಿಸ್ತಾ ಇಲ್ಲ, ಅದು ಏನು ಕಾಯಿಲೆ ಅಂತ ಗೊತ್ತಾಗ್ತಾ ಇಲ್ಲ ಅಂದಾಗ ಮತ್ತೆ ಅದು ಏನಂತ ನಾವು ಚಿಕಿತ್ಸೆ ತೊಗೊಬೇಕು, ಏನಂತ ಕೊಡಬೇಕು, ಇದೇ ಡೌಟ್ ಆಗ್ತಿತ್ತು. ಸೊ ಇದು ಏನಾಗಿತ್ತು, ಸೊ ಯಾವ ಥರ ಇದನ್ನು ಸರಿ ಮಾಡಿದ್ರು, ಇದ್ರ ಬಗ್ಗೆ ಭಗವಾನ್ ಸರ್ ಜೊತೆ ಮಾತಾಡ್ತೀನಿ. ನಿಮ್ಮ ಒಂದು ಒಪಿನಿಯನ್ನು, ನಿಮ್ಮ ಅನುಭವದ ಮಾತುಗಳನ್ನ ನಮ್ಮ ವೀಕ್ಷಕರ ಮುಂದೆ ಮಾತಾಡಿದ್ದೀರಾ. ಸೊ ಈ ಥರದ ತೊಂದರೆ ಇರೋರಿಗೆ ನಿಮ್ಮ ಮಾತು ತುಂಬ ಭರವಸೆ ಕೊಡುತ್ತೆ. ಸೊ ಹೆಲ್ಪ್ ಆಗಲಿ. ಸೊ ಇವತ್ತು ಮಗು ಅದು ಆರಾಮಿದೆ. ಮಗು ಗಂಡು ಮಗುನ ಹೆಣ್ಮಗುನ? ಸರ್, ಗಂಡು ಮಗು. ಇನ್ನ ಒಂದು ವಾರ ಸದ್ಯಕ್ಕೆ ಅವನು ಊಟ ತಿಂಡಿ ಎಲ್ಲ ತಿಂದ್ಬಿಟ್ಟು ಆದ್ಮೇಲೆ ಬೇಕಾದ್ರೆ ಸ್ಕೂಲ್ ಕಳ್ಸೋಣ ಅಂದ್ಬಿಟ್ಟು ಮನೇಲೆ ಇರಿಸ್ಕೊಂಡಿದೀವಿ ಸರ್. ಯಾಕಂದ್ರೆ ಇನ್ನ ಸ್ಕೂಲ್ ಎಲ್ಲ ಶುರು ಆಗಿದೆ. ಸ್ಕೂಲ್ ಎಲ್ಲ ಶುರು ಆಗ್ಬಿಟ್ಟೈತೆ. ಇನ್ನೊಂದು ವಾರ ಆದ್ಮೇಲೆ ಕಳ್ಸ್ಕೊಡ್ತೀವಿ. ವಿಡಿಯೋ ಕಳ್ಸ್ಕೊಟ್ಟಿದೀನಿ ಗುರುಗಳಿಗೆ, ಅವನು ಅಷ್ಟು ಚೇತರಿಕೆಯಿಂದ ಇದ್ದಾನೆ ಅಂತ. ಹಾಕ್ಬೋದಾ ವಿಡಿಯೋ? ಅದು ನಮ್ಮ ವೀಕ್ಷಕರಿಗೆ ತೋರಿಸ್ಬೋದಾ ಸರ್? ಹಾಕಿ ಸರ್. ಸೊ ಹಂಗಿದ್ರೆ ಮತ್ತೆ ಒಂದು ವಿಡಿಯೋ ನಾನು ಅದು ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ಯಾಕಂದ್ರೆ ಸರ್ ನಾನು ಸುಳ್ಳು ಹೇಳ್ತಾ ಇಲ್ಲ. ಯಾಕಂದ್ರೆ ನಮ್ಮ ಮಗು ನಾನು ಓಪನ್ ವಿಡಿಯೋ ಕಳ್ಸ್ಕೊಟ್ಟಿದ್ದೀನಿ ಮಗುಗೆ. ಯಾಕಂದ್ರೆ ಹಾಸ್ಪಿಟಲ್ ತೋರ್ಸಕ್ ಆಗ್ಲಿಲ್ಲ, ಅಲ್ಲಿ ಫೋಟೋ ಬೇಡ, ಆಸ್ಪತ್ರೆ ಫೋಟೋ ಬೇಡ. ನೀವು ಹೇಳಿದಿರಲ್ಲ ಸಾಕು, ಮಗು ಬಂದು ಚೇತರಿಕೆ ಆಗಿರೋದನ್ನ ತೋರ್ಸೋಣ.
ಸರ್ ಹಾಕಿ ಸರ್, ತುಂಬಾ ಜನಕ್ಕೆ ಒಳ್ಳೇದಾಗ್ಲಿ ಸರ್. ತುಂಬಾ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ. ಈ ರೀತಿ ಇದನ್ನ ನೋಡಿ ಇವ್ರ ಹತ್ರಕ್ಕೆ ಹೋಗ್ಬಿಟ್ಟು ಒಂದು ಪರಿಹಾರ ಮಾಡ್ಕೊಳ್ಳಿ ಸರ್. ನನ್ನ ಭಾವನೆ, ನನ್ನ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ವಿಡಿಯೋ ಹಾಕಿ ಸರ್, ನೋಡ್ಲಿ ಸರ್, ಕಷ್ಟದಲ್ಲಿರೋರ್ಗೆ ಅನುಕೂಲ ಆಗ್ಲಿ ಮಾಡಿ ಸರ್. ಓಕೆ ಸರ್, ಒಳ್ಳೇದಾಗಲಿ. ನಮಸ್ಕಾರ ಸರ್. ಸೊ ವೀಕ್ಷಣೆ, ಇದೊಂದು ವಿಶೇಷವಾದ ಕೇಸು. ಯಾಕಂದರೆ ಅವ್ರದ್ದು ವಿಡಿಯೋನು ಧೈರ್ಯವಾಗಿ ಹಾಕಿ ಸರ್ ಅಂತ ಹೇಳ್ಬಿಟ್ರು. ಮಗುದು ಹಾಕಿ ತೋರಿಸಿರ್ತೀನಿ. ಈ ಥರದ್ದು ಮಿರಾಕಲ್ ಕೇಸುಗಳು, ಯಾಕಂದರೆ ಆಸ್ಪತ್ರೆಗಳಲ್ಲಿ ಅವರೇ ಡಾಕ್ಟ್ರುಗಳಿಗೆ ಇದು ಏನು ಕಾಯಿಲೆ ಅಂತ ಗೊತ್ತಿಲ್ಲದಿರೇ ಸುಮ್ಮನೆ ICUನಲ್ಲಿ ಹಾಕ್ಕೊಂಡು ಚಿಕಿತ್ಸೆಗಳು ಕೊಟ್ಟಿರೋ ಥರದ್ದು ಅವ್ರು ಹೇಳಿದ್ರು. ಬಟ್ ಆಸ್ಪತ್ರೆ ಹೆಸರು ಅವೆಲ್ಲ ಬೇಡ. ಬಟ್ ಅವರು ಅವ್ರ ಪ್ರಯತ್ನಗಳು ಮಾಡಿರ್ತಾರೆ. ಅವರು ನಾಲೆಡ್ಜಲ್ಲಿ ಇಲ್ಲದೆ ಇರೋದು ಏನೋ ಒಂದು ಇಲ್ಲಿದೆ ಅಂತ ನಾವು ಅಂದ್ಕೊಬೇಕು. ಯಾಕಂದರೆ ಅವ್ರ ಗಮನಕ್ಕೆ ಬಂದೇ ಯಾವುದನ್ನು ಈ ಥರದ ಕಾಯಿಲೆ ಇದೆ ಅಂದರೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಟ್ಟರೆ ಅದು ಗುಣ ಆಗುತ್ತೆ. ಬಟ್ ಅದು ಅವ್ರ ಗಮನಕ್ಕೆ ಬರ್ತಾ ಇಲ್ಲ ಅಂದರೆ ಅವ್ರ ನಾಲೆಡ್ಜ್ ಬಿಟ್ಟು ಆಚೆದೇನೋ ಸಮಸ್ಯೆ ಅಂತ ಇದು ಕಾಣಿಸುತ್ತೆ. ಸೊ ಇದ್ರ ಬಗ್ಗೆ ಭಗವಂತ ಸರ್ ಏನಾಗಿತ್ತು ಅವ್ರಿಗೆ, ಮಗುನ ಯಾವ ರೀತಿ ಅವ್ರು ಸರಿ ಮಾಡಿದ್ರು ಅದನ್ನು ತಿಳಿಸ್ತಾರೆ. ಸರ್ ಮಾತಾಡಿ ಸರ್. ಈ ಹುಡುಗ ಫೋನ್ ಮಾಡಿ ನನಗೆ, ನಮ್ಮ ಮಗುಗೆ ಈ ಥರ ತೊಂದರೆಗಳಾಗ್ತಾಯಿದೆ, ಹಿಂಗೈತಿ ಅಂದಾಗ 5-6 ದಿವಸ ಕೋಮಾ ಸ್ಟೇಜಲ್ಲಿದೆ, ICUನಲ್ಲಿದೆ ಅಂದಾಗ ನಾನು ಕೇಸ್ ತೊಗೊಳಕ್ಕೂ ನಾನು ಹಿಂದೇಟು ನೋಡ್ತೀನಿ. ಯಾಕೆ ಅಂದರೆ ನಾಳೆ ಸಹ ಒಂದು ಹೆಚ್ಚು ಕಮ್ಮಿ ಆಗೋತ್ತು, ಇವರೇನೋ ಮಾಡಿದ್ರು ಮಟ್ಟದ್ದು ಯಾಕೆ ಬೇಕು ಇವತ್ತು, ಜನ ಸರಿ ಇಲ್ಲ, ಒಳ್ಳೇದು ಮಾಡಿದ್ರು ಕೂಡ ಕೆಟ್ಟದ್ದೇನೆ ಲೆಕ್ಕಾಚಾರ ಮಾಡ್ತಾರೆ. ಹೌದು. ಅವಾಗ ಇವತ್ತು ಒಂದು ದಿವಸ ಬಿಟ್ಬಿಟ್ಟು ನಾಳೆ ಬೇಕಾದ್ರೆ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಅವಾಯ್ಡ್ ಮಾಡಿದೆ. ಮಾರನೇ ದಿವಸ ಬೆಳಗ್ಗೆ ಒಂದು ಫೋಟೋ ಕಳಿಸಿ ಹಿಂದೆ, ಅವ್ರ ಫೋಟೋ ಕಳ್ಸೋಕ್ಕಾಗಲ್ಲ, ಒಳಗಡೆ ಕ್ಯಾಮ್ರಾನೇ ಬಿಡ್ತಾ ಇಲ್ಲ ನಮಗೆ ಅಂತ. ಸುಮ್ಮನೆ ಫೋನ್ ಇಟ್ಕೊಂಡು ಹೆಂಗಾನ ಟ್ರೈ ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಾಗಲ್ಲ ಸರ್, ಎಲ್ಲ ಬ್ಯಾಂಡೇಜ್ಗಳು ಹಾಕಿದ್ದಾರೆ, ಭಾಳ ಇದು ಮಾಡಿದ್ದಾರೆ ಅಂತ. ಸರಿ, ಹಳೆ ಫೋಟೋನೇ ಒಂದು ತಗೊಂಡು ಏನು ಮಾಡಿದೆ, ಸ್ಕ್ಯಾನ್ ಮಾಡಿದೆ. ಏನು ಪ್ರಾಬ್ಲಮ್ ಇತ್ತು ಅಂದರೆ, ಯಾಕೆಂದರೆ ಈಗ ಹೇಳಿದ್ರಿ ನೀವು ಇಷ್ಟೊತ್ತರ್ಗು ಡಾಕ್ಟ್ರ್ ಏನೋ ಮಾಡ್ತಾರೆ ಮೀರಿದ್ದೇನೋ ಇರ್ತದೆ ಅಂತ ಅಂದ್ಬಿಟ್ಟು ಸುಮಾರು ಜನ ನಾನು ಕಾಮಿಟಲ್ಲಿ ಇನ್ನೊಂದರಲ್ಲಿ ಮಾತಾಡ್ತಾರೆ. ಏನು ಡಾಕ್ಟ್ರು ಓದಿರೋ ಸುಮ್ಮನೆನಾ ಅಂತ ಅಂದ್ಬಿಟ್ಟು ಕ್ರಾಸ್ ಮಾಡಿದ್ದಾರೆ ಕೆಲವು ಜನ. ಡಾಕ್ಟ್ರು ಸುಮ್ಮನೆ ಓದ್ತಾರ? ಅದು ಕಷ್ಟ. ಡಾಕ್ಟ್ರಿಗೆ ಅಲ್ಲಲ್ಲ, ಡಾಕ್ಟ್ರಿಗಿಂತ ನೀವು ಸ್ಪೆಷಲ್ ಆಗಿ ಮಾಡ್ತೀರಾ ಅಂತ ಕ್ರಾಸ್ ಕ್ವಶನ್. ಅಂದರೆ ಕ್ರಾಸ್ ಮಾಡಿದಾಗ ಆ ಕ್ರಾಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ, ಡಾಕ್ಟ್ರು ನಾವು ಸುಮ್ಮನೆ ಅಲ್ಲ. ಇವತ್ತು ನನಗೆ 2 ಕಾಲು ಡ್ಯಾಮೇಜ್ ಆದಾಗ ನನ್ನ ಕಾಲು ಉಳಿಸ್ಕೊಟ್ಟಿದ್ದು ಡಾಕ್ಟ್ರೇ, ಕಣ್ಣು ಡ್ಯಾಮೇಜ್ ಆದಾಗ ಅದನ್ನು ರೆಡಿ ಮಾಡಿಕೊಟ್ಟಿದ್ದು ಡಾಕ್ಟ್ರೇ. ಅರ್ಥ ಆಯ್ತಾ? ಇನ್ನೊಂದು ಆಕ್ಸಿಡೆಂಟ್ ಆಗಿ ಕೈ ಕಾಲು ಮುರಿದೋದಾಗ ಇನ್ನೊಂದು ಹೊಲಿಗೆ ಆಗ್ತಕ್ಕಂಥದ್ದು ಡಾಕ್ಟ್ರೇ. ಡಾಕ್ಟ್ರ್ ಕಣ್ಣಿಗೂ ಕಾಣಿಸ್ತಾ ಇರ್ತಕ್ಕಂಥದ್ದು ನೆಗೆಟಿವ್. ನಿಮ್ಮ ಕಣ್ಣಿಗೂ ಕಾಣಿಸಲ್ಲ, ನಮ್ಮ ಕಣ್ಣಿಗೂ ಕಾಣಿಸಲ್ಲ. ಆತ್ಮ ಅನ್ನೋದು ಯಾರ ಕಣ್ಣಿಗೂ ಕಾಣಿಸಲ್ಲ, ಪರಮಾತ್ಮನೂ ಅದೇ ರೀತಿ ಕಾಣಿಸಲ್ಲ. ಯಾಕಂದ್ರೆ ಆರ್ಗ್ಯುಮೆಂಟ್ ಮಾಡೋರಿಗೆ ನಾನು ಉತ್ತರ ಕೊಡ್ತಾ ಇರೋದಿದ್ದು. ಯಾಕಂದರೆ ಆ ಡಾಕ್ಟ್ರಿಗೇನು ಪ್ರೇತಾತ್ಮ ಕಾಣಿಸ್ತದೆ ಹಿಡ್ಕೊಡಲ್ಲ ಅವರು. ಬಟ್ ಆ ವಿದ್ಯೆ ಬೇರೆ, ನಮ್ಮ ವಿದ್ಯೆ ಬೇರೆ. ನಾವೇನು ಕಷ್ಟಪಟ್ಟಿದ್ದೀವಿ 14-15 ವರ್ಷ, ಅದು ಪ್ರತಿಫಲ ಈ ಮಗು ಬದುಕಿಸಿದ್ದು ಅಂತ. ಮಾರನೇ ಸಲ ನೋಡಿದಾಗ ನೆಗೆಟಿವ್ ಅನ್ನೋದು ಆ ಹುಡುಗನ ಮೈಂಡನ್ನ ಬ್ಲಾಕ್ ಮಾಡಿತ್ತು. ಈ ಹುಡುಗಂದು ಕಣ್ಬಿಡ್ತಾ ಇಲ್ಲ, ಕೈ ಕಾಲು ಆಡಿಸ್ತಾ ಇಲ್ಲ, ಡಾಕ್ಟ್ರಿಗೆ ರಿಸಲ್ಟ್ ಸಿಗ್ತಾ ಇಲ್ಲ. ಟ್ರೀಟ್ಮೆಂಟ್ಗಳೆಲ್ಲ ಫೇಲ್. ನಾನು ಪಟ್ಟೆ ಹೇಳಿದೆ, ಏನಾಗುತ್ತೆ ಅಂತ ಗೊತ್ತಿಲ್ಲಪ್ಪ, ನಾನು ಮಾಡೋ ಕೆಲಸ ನಾನು ಮಾಡ್ತೀನಿ. ಇಲ್ಲ ಗುರುಜಿ ನೀವು ಮಾಡಿ, ಅದು ಏನಾಗುತ್ತೆ ದೇವ್ರು ಇಷ್ಟೇ. ಇವ್ರು ಎಲ್ಲ ಕಡೆನೂ ರೌಂಡ್ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಪೂಜೆಗಳು, ಪುನಸ್ಕಾರಗಳು, ಅರ್ಕೆಗಳು ಕಟ್ಟೋದು ಎಲ್ಲ ಮಾಡಿಬಿಟ್ಟಿದ್ದಾರೆ. ಕೊನೆ ಕೇಸ್ ತೊಗೊಂಡೆ, ಅಟೆಂಡ್ ಮಾಡಿದೆ. ಇವ್ರಿಗಿಂತ ಮುಂಚೆ ಮಾರನೇ ದಿವಸ ಬೆಳಗ್ಗೆ ನಾನೇ ಫೋನ್ ಮಾಡಿದೆ, ಏನಾಯ್ತಾ ಹುಡುಗಂದು? ಇಲ್ಲ, ಈಗ 9 ಗಂಟೆಗೆ ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ, ನೋಡ್ತೀನಿ. ಹೋದ ತಕ್ಷಣ ರಿಸಲ್ಟ್ ಕೊಟ್ಟ, ಕಣ್ಬಿಟ್ಟಿದ್ದಾನಂತೆ, ಕೈ ಆಡಿಸ್ತಾ ಇದ್ದಾನಂತೆ. ತಲೆನೇ ಕೆಡಿಸ್ಕೊಬೇಡಿ, 4 ಗಂಟೆ ಒಳಗಡೆ ಸೊ ಇನ್ನೂ ಸ್ವಲ್ಪ ಚೇತರಿಕೆ ಕಾಣಿಸ್ತದೆ. ಅದೇ ರೀತಿ 4 ಗಂಟೆಗೆ ಒಬ್ಬನೇ ಪೆನ್ಸಿಲ್ ಕೇಳ್ತಾ ಇದ್ದಾನಂತೆ ಬರೆಯೋದಕ್ಕೆ. ಏನೋ ಅವನ ಆಟ ಸಾಮಾನು ಏನೋ ಕೇಳ್ತಾ ಇದ್ದಾನಂತೆ. ಕಣ್ಬಿಟ್ಟಿದ್ದಾನೆ ಗುರುಜಿ ಮಾತಾಡ್ತಾನೆ. ನಮ್ಗೆ ಇಷ್ಟು ಮಾತಾಡ್ತಿರೋದು ನಮ್ಗೆ ಖುಷಿಯಾಗ್ಬಿಡ್ತು. ಯಾಕಂದರೆ ICUನಲ್ಲಿ 5 ದಿವಸ 4 ದಿವಸದಿಂದ ಏನೂ ಮಾತಿಲ್ಲ, ಕತೆ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಮನ್ಗಿದ್ದಾನೆ, ಕಣ್ಬಿಟ್ಟಿಲ್ಲ. ನಮಗೆಲ್ಲರಿಗೂ ಭಯ ಆಗಿತ್ತು. ಅದ್ಮೇಲೆ ಹೋಗ್ಬಿಟ್ಟಾದ್ಮೇಲೆ ಇವರು ಬೆಡ್ ಚಾರ್ಜ್ಗೋಸ್ಕರ ಇನ್ನೊಂದಕ್ಕೋಸ್ಕರ ನಮ್ಮ ಮನ್ಗಿಸ್ಕೊಂಡ್ರು ಅಂತಲೂ ನನಗೆ ಭಯ ಆಗ್ತಾಯಿತ್ತು. ಆ ಥರ ಎಲ್ಲ ಅನುಮಾನ ಪಟ್ಟವ್ರೆ. ಕೊನೆಗೆ ನನಗೆ ಧೈರ್ಯ ಬಂತು. ಸೆಕೆಂಡ್ ಡೇ ವರ್ಕು ಇನ್ನೂ ನೀಟ್ ಮಾಡಿ ವಾಚ್ ಮಾಡಿ ಎಲ್ಲ ಮಾಡಿದೆ. ಸರ್ 48 ಗಂಟೆ 3 ದಿವಸದೊಳಗಡೆ ಫಸ್ಟ್ ಕ್ಲಾಸಾಗಿ ಕಂಡುಬಿಟ್ಟು ಮಾತಾಡೋ ಸ್ಟೇಜಿಗೆ ಬಂದ್ಬಿಟ್ಟ. ಸೂಪರ್ ಅಲ್ಲ, ಒಳ್ಳೇದಾಯ್ತು. ನನಗೇನಿಲ್ಲ, ನಾವು ಯಾರು ನಂಬ್ತಾರೋ ಬಿಡ್ತಾರೋ, ನಾನು ಕಷ್ಟಪಟ್ಟಿದ್ದಕ್ಕೆ ಒಬ್ಬರು ಪ್ರಾಣ ಉಳಿಸ್ತೇ ಅಂದ್ಬಿಟ್ಟು ನನಗೆ ಸಮಾಧಾನ ಐತೆ. ನಂಬಲಿ ಬಿಡಲಿ, ಪ್ರಪಂಚ ಅಂದಮೇಲೆ ಒಳ್ಳೇದು ಇರ್ತಿದೆ, ಕೆಟ್ಟದ್ದು ಇರ್ತಿದೆ. ಯಾಕಂದ್ರೆ ಈಗ ಪಿಕ್ ಪಾಕೆಟು ದರೋಡೆ ಮಾಡೋದು ಇವ ನಮ್ಮ ಜೊತೆಲೇ, ನಾವು ಮಾಡಲ್ಲಪ್ಪ, ಅವ್ರು ಮಾಡ್ತಾರೆ. ನಾವು ಯಾರಿಗೆ ಹೇಳೋಕ್ಕಾಗ್ತದೆ?
ಅದೇ ರೀತಿ ಒಳ್ಳೇದಿದೆ ಕೆಟ್ಟದ್ದಿರ್ತದೆ. ನಾವು ಕಷ್ಟಪಟ್ಟು ಏನೋ ಮಾಡಿದಾಗ ಅದಕ್ಕೆ ರಿಸಲ್ಟ್ ಸಿಕ್ತು, ಅವ್ರು ಮಾತಾಡಿದಾಗ ನಮ್ಗೆ ಎಷ್ಟು ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿ ಅವರು ಈಗ ಸರ್ ಆ ಹುಡುಗ ನಿನ್ನೆ ಕುಣಿದಾಡ್ತಾ ಇದ್ದಾನೆ, ಡ್ಯಾನ್ಸ್ ಮಾಡ್ದಂಗೆ ಅವ್ರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ನೋಡಿ ಗುರುಜಿ ನಮ್ಮ ಹುಡುಗ ಹೆಂಗಿದೆ ಅಂದ್ಬಿಟ್ಟು ನಾನು ಕಳಿಸ್ತೀನಿ ವಿಡಿಯೋನ, 2 ವಿಡಿಯೋ ಕಳಿಸ್ತೀನಿ. ಆ ಲೆನ್ಸ್ ಸ್ವಲ್ಪ ಬ್ಲರ್ ಮಾಡಿ ಹಾಕಿ ಜನಕ್ಕೆ ಗೊತ್ತಾಗಬೇಕು. ಏನಕ್ಕೆ ಯಾರು ಬರೋದು ಬೇಡ, ಅಟ್ಲೀಸ್ಟ್ ನೋಡಬೇಕು ಈ ಥರ ಕೆಲಸನೂ ಮಾಡೋರು ಇದ್ದಾರೆ. ಏನಿತ್ತು ಸರ್ ಎಲ್ಲೋ ಒಳ್ಳೇದಾಗುತ್ತೆ, ನಾನು 100% ಸಕ್ಸಸ್ ಕೊಡ್ತೀನಿ ಅಂತ ಯಾವುದು ಹೇಳಲ್ಲ. ನಾವು ಮಾಡಿರೋ ಕೇಸಲ್ಲಿ ಒಂದು 10-15 ಕೇಸ್ ಫೇಲ್ಯೂರ್ ಇದ್ದಾವೆ. ಸೊ ಇಲ್ಲಿ ಈಗ ಈ ಹುಡುಗನ ಕೇಸಲ್ಲಿ ಇದರಲ್ಲಿ ಏನಿತ್ತು ಅವನಿಗೆ ಎಫೆಕ್ಟ್ ಏನಾಗಿತ್ತು? ಸೊ ಅವನಿಗೆ ನೆಗೆಟಿವ್ ಬ್ಲಾಕ್ ಆಗಿರ್ತಕ್ಕಂಥ ಅಂದರೆ ತಲೆ ಭಾಗದಲ್ಲಿ ಒಂದು ಆತ್ಮ ಬಂದು ಕೂತ್ಕೊಂಡ್ರೆ ಇವನು ಎಳೆ ಮಗು, ಅವನು ಏನಾಗಿ ಸತ್ತಿದಾನೋ ಗೊತ್ತಿಲ್ಲ ನಮಗೆ. ಅವನ ತಲೆ ಓಡ್ತಾ ಇರಲಿಲ್ಲ, ಅದು ಈ ಹುಡುಗನಿಗೆ ಬ್ಲಾಕ್ ಮಾಡಿತ್ತು. ಸೇಮ್ ಆ ಎಫೆಕ್ಟ್ನ ಈಗ ಸರ್ ನನಗೆ ನಡೆಯೋಕ್ಕಾಗ್ತೀನಿ, ನೀವು ಜೋರಾಗಿ ನಡೀತಾ ಇದ್ದೀರಾ, ನೀವು ಸ್ಪೀಡಾಗಿ ನಡೀತೀರಾ, ನನ್ನ ಕೈಲಿ ನಡೆಯೋಕ್ಕಾಗಲ್ಲ. ನೀವು ನಾನು ನಿಂತ್ಕೊಂಡಾಗ ಏನು ಮಾಡ್ತೀನಿ, ನನ್ನ ಕೈ ಹಿಡ್ಕೊಂಡು ನಾನು ನಡೆದಂಗೆ ನೀವು ನಡಿಬೇಕಾಗ್ತದೆ, ಸ್ಲೋ ಆಗಬೇಕಾಗ್ತದೆ. ಅಂದರೆ ಒಂದು ಬ್ಯಾಲೆನ್ಸ್ ನಿಮ್ಮ ಜೊತೆ ಅಂದರೆ ನಾನು ಸಾಯ್ಬೇಕಾದ್ರೆ ನನಗೇನೋ ಮೈಂಡ್ ಬ್ಲಾಕ್ ಆಗಿ ಯಾವುದ್ರ ಬಗ್ಗೆನೂ ಜ್ಞಾನ ಇಲ್ಲದೆ ನಾನು ಸತ್ತೋಗಿರ್ತೀನಿ ಅಂದ್ಕೊಳ್ಳಿ, ಆತ್ಮಕ್ಕೆ ಸಾವಿಲ್ಲ. ಆ ಆತ್ಮ ಮಗು ಬಾಡಿನ ಬಂದು ಸೇರ್ಕೊಂಡಾಗ ಏನಾಗುತ್ತೆ, ಆ ಮಗು ಮೈಂಡನ್ನು ಬ್ಲಾಕ್ ಆಗುತ್ತೆ. ಅಂದರೆ ನಾನು ಸಾಯ್ಬೇಕಾದ್ರೆ ಹಿಂಗಿದ್ದೆ, ಏನೂ ಇಲ್ಲ, ಮಾತುಕತೆ ಇಲ್ಲ ಅನ್ನೋದು ಅವನ ಮೈಂಡ್ ಇದೆ. ಆದರೆ ಇವರು ಇನ್ನೂ ಒಂದು 2 ದಿನ 3 ದಿನ ಬಿಟ್ಬಿಟ್ಟಿದ್ದಿದ್ರೆ ನೀವೇನೇ ಮೆಡಿಸನ್ ಕೊಟ್ಟರು ಹಾರ್ಟ್ ವರ್ಕ್ ಆಗ್ತಾಯಿತ್ತು. ಪ್ಲಸ್ ಹಾರ್ಟನ್ನು ಕೂಡ 62 ಬಂದ್ಬಿಟ್ಟಿತ್ತು. ನಾನು ಅಟೆಂಡ್ ಮಾಡಿದ್ಮೇಲೆ ಹಾರ್ಟ್ ಲೆವೆಲ್ ಎಲ್ಲನೂ ರೈಸ್ ಆಗಿಬಿಡ್ತು. ನನಗಲ್ಲಿ ಸಕ್ಸಸ್ ಸಿಕ್ತು. ನನಗೆ ಗೊತ್ತಾಗ್ಬಿಡ್ತಿದ್ದು ನನಗೆ, ಯಾಕಂದರೆ ಸುಮಾರು ಕೇಸ್ ಅಟೆಂಡ್ ಮಾಡೋದ್ರಿಂದ ಅವನು ಎದೋಳ್ತಾನೆ ಇಲ್ಲ. ನಾನು ಅಟೆಂಡ್ ಮಾಡಿದ್ಮೇಲೂ ಏನು ಕಣ್ಣು ಇಲ್ಲ ಬಾಯಿ ಇಲ್ಲ ಅಂದರೆ ಏನೋ ಹೆಚ್ಚು ಕಮ್ಮಿ ಆಗಿರ್ತದೆ ಅಂತ ಗೊತ್ತಾಗ್ತದೆ. ನಾನು ಹೇಳಿದೆ, ಆವಾಗಲೇ ಹೇಳಿದೆ, ಕಣ್ಣು ಆಡಿಸ್ತಾವನೆ ಅಂತ ತಕ್ಷಣ ರೀ ಸಾಯಂಕಾಲದೊಳಗಡೆ ಚೆನ್ನಾಗಿ ಆಗ್ತಾನೆ ಹೋಗ್ರಿ ಇದ್ದೆ. ನನಗೆ ಇನ್ನೂ ಖುಷಿ ಆಯಿತು ಮಾಡೋದಕ್ಕೆ. ಸೆಕೆಂಡ್ ಡೇ ನೀಟ್ ಮಾಡಿದೆ, ಸೆಕೆಂಡ್ ಡೇ ರಾತ್ರಿ ವರ್ಕ್ ಮಾಡಿದೆ, 3ನೇ ದಿವಸ ಫಸ್ಟ್ ಕ್ಲಾಸಾಗಿ ಆಗ್ಬಿಟ್ಟ. ಹೇಳಿದ್ ಈಗ ಅವರು ಸಿವಿಲ್ ಕಾಂಟ್ರಾಕ್ಟ್ ಏನೋ ಸುಮಾರು ಜನ ಕೆಲಸಗಾರವ್ರೆ, ಅವರು ಭಾಳಷ್ಟು ಜನ ಸ್ವಾಮೀಜಿಗಳನ್ನ ನೋಡೋರೆ, ಒಂದು ಸರ್ಕಲ್ ರೌಂಡೇ ಹಾಕ್ಬಿಟ್ಟವ್ರೆ, ಸುತ್ತಾಡೋರು ಪಾಪ ರೌಂಡೇ ಹಾಕ್ಬಿಟ್ಟು. ಅದಕ್ಕೆ ಅವ್ರೇನು ಮಾಡ್ತಾವ್ರೆ, ಎಂಥವರೇ ಬಂದರೂ ಕೂಡ ಎಲ್ಲೂ ಹೋಗ್ಬೇಡಿ, ಇಂಥವ್ರೊಬ್ರು ಇದ್ದಾರೆ ಹೋಗಿ ಅವ್ರ ಕೈಯಲ್ಲಾಗಿದ್ದು ಅವ್ರು ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಕೊಟ್ಟು ನಂಬರ್ ಕೊಟ್ಟು ಡ್ರಾಪ್ ಮಾಡಿ ಕಳಿಸ್ಕೊಡ್ತೀವಿ, ರೆಫರ್ ಮಾಡ್ತಾವ್ರೆ. ಯಾಕಂದರೆ ಅವ್ರು ಕಳಿಸ್ಕೊಡ್ತಾರೋ ಬಿಡ್ತಾರೋ ಅವ್ರ ಹಣೆ ಬರ ಇದ್ರೆ ಬರ್ತಾರೆ. ಅಷ್ಟೇ, ನಾವು ಬನ್ನಿ ಅನ್ನೋದು ಬೇಡ, ನೀವು ಕರೆದ್ರಿ ನಾವು ಬಂದು ಅನ್ನೋದು ಅವ್ರು ಹೇಳೋದು ಬೇಡ. ನಮ್ಮ ಕೆಲಸ ಏನು ಬಂದ್ರೆ ನಮ್ಮ ಕೈಲಾಗಿದ್ದು ಹೇಳ್ತೀವಿ, ಎಸ್ ಅಂದರೆ ಮಾಡಿಕೊಡ್ತೀವಿ. ಆ ಮಗುಗೆ ಮಾಡಿಕೊಟ್ಟೆ. ನನಗೆ ಇವತ್ತು ಅಷ್ಟೇ ಒಂದು ಮಗು ದುಡ್ಡಿನ ಪ್ರಶ್ನೆಗಲ್ಲ, ಆ ಮಗು ಪ್ರಾಣ ಉಳ್ಕೊಳ್ತು. ನಾನೇನು ದೇವರಲ್ಲ, ನಾನೇನು ದೊಡ್ಡ ಡಾಕ್ಟ್ರ್ ಅಲ್ಲ, ನಾನೇನು ದೊಡ್ಡ ಮಂತ್ರವಾದಿನೂ ಅಲ್ಲ. ಸೊ ಒಂದು ನೆಗೆಟಿವ್ನ ರಿಮೂವ್ ಮಾಡಿ ಆಮೇಲೆ ಮಗು ಆ ನೆಗೆಟಿವ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅಟ್ಯಾಕ್ ಆಗಿದ್ದಾಗ ಆಯಾ ಸ್ಥಿತಿ ಹೆಂಗಿರ್ತದೆ ಅದ್ರ ಮೇಲೆ ವ್ಯಕ್ತಿಗಳಿಗೆ ಡಿಪೆಂಡ್ ಆಗಿರ್ತದೆ. ಸೊ ಆಮೇಲೆ ಸೇಫ್ಟಿ ಏನು ಮಾಡಿದ್ರಿ ಸರ್ ಆ ಮಗುಗೆ? ಸೇಫ್ಟಿಗೆ ಏನು ಮಾಡಬೇಕು, ಕಂಪ್ಲೀಟ್ ನನ್ನ ಥಿಯರಿ ಒಳಗಡೆ ಅದಕ್ಕೆ ಏನು ಮಾಡಬೇಕು, ಎಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿ ಅದಕ್ಕೆ ಚಿಕ್ಕದಾಗೊಂದು ತಲೆಯಿಂದ ಕಾಲು ತನಕ ಒಂದು ಪಿರಮಿಡ್ ಅಂತ ಕುಂಡ್ರಿಸ್ತೀನಿ. ಮನೋವೇಗದಲ್ಲಿ ಮಾತಾಡಿ ಆ ಮಗು ಆತ್ಮನ ಹೊರಗಡೆ ಕರೆದು, ನೋಡು ನಿನಗೆ ಇಲ್ಲಿಂದ ಆಚೆಗೆ ಯಾವುದೂ ತೊಂದರೆ ಬರಲ್ಲ, ನೀನು ಧೈರ್ಯವಾಗಿರುವಂಥ ಆ ಮಗು ಆತ್ಮದ ಜೊತೆ ಮಾತಾಡಿ ಅದನ್ನು ಸೇಫ್ಟಿ ಮಾಡ್ತೀನಿ. ಸೇಫ್ಟಿ ಮಾಡಿದಾಗ ಆತ್ಮದಲ್ಲಿ ಅದು ಮೈಂಡ್ ವರ್ಕ್ ಆಗ್ತಾ ಇರ್ತದೆ. ಅವಾಗ ಮತ್ತೆ ನನಗೆ ಯಾವುದು ಆಗಲ್ಲ ಅನ್ನೋದು ಆ ಮಗುಗೆ ಇನ್ನೂ ತಿಳುವಳಿಕೆ ಕಮ್ಮಿ, ಬಟ್ ಆತ್ಮಕ್ಕೆ ನಾವು ಧೈರ್ಯ ಕೊಡ್ತೀವಿ ಅಷ್ಟೇ. ಈಗ ತುಂಬ ಚೆನ್ನಾಗಿದ್ದಾನೆ, ಅವನೇನು ನಮಗೆ 100 ಕೋಟಿ ಖರ್ಚು ಮಾಡಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲ್ಲ. ಸೊ ಒಂದ್ಸರಿ ಈ ಪಿರಮಿಡ್ ಹಾಕಿ ಆದ್ಮೇಲೆ ನಿಮ್ಮ ಕಡೆಯಿಂದ ಒಂದು ಸೇಫ್ಟಿ, ಅದು ಎಷ್ಟು ವರ್ಷದವರೆಗೂ ಆ ಸೇಫ್ಟಿ ಇರುತ್ತೆ? ಇಲ್ಲಾಂದ್ರೆ ಒಂದು ಮಾತು, ನೀವು ಒಳ್ಳೆ ಕ್ವಶನ್ ಕೇಳ್ತಾ ಇದ್ದೀರಾ. ನಾನು ಮಾಡಿದ ತಕ್ಷಣ ಸಾಯೋವರೆಗೂ ನಿಮಗೆ ಸೆಕ್ಯೂರಿಟಿ ಕೆಲಸ ಮಾಡ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಾ? ಯಾಕೆ ಅಂದರೆ ಆತ್ಮಗಳು ಪ್ರಪಂಚದ ಸುತ್ತ ನೀವೆಲ್ಲೆಲ್ಲಿ ಓಡಾಡ್ತೀರ ಎಲ್ಲ ಕಡೆನೂ ಆತ್ಮಗಳು, ಸತ್ತಂಥ ಆತ್ಮಗಳು ಇರ್ತವೆ, ಚಲನವಲನಗಳು. ನಿಮ್ಮ ಮೈಂಡ್ ಯಾವಾಗ ವೀಕ್ ಆಗುತ್ತೆ, ನಿಮಗೆ ಯಾವಾಗ ಭಯ ಅನಿಸುತ್ತೆ, ಆ ಟೈಮಲ್ಲಿ ನೀವು ಯಾವಾಗ ಡ್ರಿಂಕ್ಸ್ ಮಾಡ್ತೀರಾ ಆವಾಗ ನಿಮ್ಮ ಬಾಡಿ ಅವರಗಳು ವೀಕ್ ಆಗ್ತವೆ, ಅವಾಗ ಈಸಿಯಾಗಿ ನುಗ್ತವೆ. ಸ್ವಾಮಿ ನೀವು ತೆಗೆದಿದ್ರೆ ತಿರ್ಗಾ ಬಂತು ಅಂತ ಬಂದರೆ ನಾನು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಒಂದು ಸರಿ ಅದಕ್ಕೆ ಮರ್ಯಾದೆ ನಾವು ತೆಗೆದು ಮಾಡಿಕೊಟ್ಮೇಲೆ ಇವತ್ತು 22-23 ಸಾವಿರದ ಮೇಲೆ ನನಗೆ ಲೆಕ್ಕನೇ ಇಲ್ಲ ಬಿಡಿ.
ತೆಗ್ದಿದ್ದೀನಿ. ಆದರೆ ಎಲ್ಲೋ ಒಂದು ಕಡೆ ಒಂದು 6 ತಿಂಗಳು 8 ತಿಂಗಳ ಮೇಲೆ ಗುರೂಜಿಗೆ ಮಾಡ್ತಿದ್ದೆ ಸ್ವಲ್ಪ. ಆವಾಗೂ ಕೂಡ ನಾನು ಮಾಡಿಕೊಟ್ಟಿರೋದು 100 ಉದಾಹರಣೆ ಇದೆ. ಆಯಿತು, ಇನ್ನೊಂದು ಸರಿ ನಾನು ಚೆಕ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ನೆಗೆಟಿವ್. ಪಿರಮಿಡ್ ಒಳಗಡೆ ಹೋಗೋಕ್ಕಾಗಲ್ಲ, ಹೊರಗಡೆ ನಿಂತ್ಕೊಂಡು ದೃಷ್ಟಿ ಪ್ರಯೋಗ ಮಾಡಿರ್ತವೆ. ಅಂದರೆ ಈ ಪಿರಮಿಡ್ಡು ಒಂದ್ಸರಿ ನೀವು ಹಾಕಿದ್ಮೇಲೆ ಅದು ಹೋಗಲ್ಲ, ಯಾವುದು ನೆಗೆಟಿವ್ ಒಳಗೆ ಹೋಗೋಕ್ಕಾಗಲ್ಲ. ಒಳಗಡೆ ಹೋಗಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದು ಡ್ಯಾಮೇಜ್ ಆದರೆ ಮಾತ್ರ ಡ್ಯಾಮೇಜ್ ಆಗಲ್ಲ. ಯಾಕಂದರೆ ಯಾವಾಗ ನಾವು ಆತ್ಮ ಇರು ಪದೇ ಕೆಲವು ಜನಕ್ಕೆ ವೀಕ್ ಮೈಂಡು, ಒಂದು ರೀತಿ ಭಯ, ತಲೆ ಒಳಗಡೆ ಇನ್ನೊಂದು ಸರಿ ಚೆಕ್ ಮಾಡಿ ಗುರುಗಳೇ, ನಮ್ಮ ತಲೆ ತಿಂತಾರೆ. ಆಗ ಪಿರಮಿಡ್ ತೆಗಿಬಾರ್ದು. ಒಂದು ಸರಿ ತೆಗೆದ್ರೆ ಅದು ಮತ್ತೆ ಇನ್ನೊಂದು ಸರಿ ಸ್ಟ್ರಾಂಗಾಗಿ ಕೂತ್ಕೊಳ್ಳಲ್ಲ. ಅದಕ್ಕೆ ಅವ್ರು ಏನು ಸರ್ಕಸ್ ಹೊಡೋದು ನಾನು ತೆಗಿಯೋಕೆ ಹೋಗಲ್ಲ. ಅವನಿಂದ ಕೆಟ್ಟದ್ದಾಗಿರಲಿ ಒಳ್ಳೇದಾಗಿರಲಿ ನಾನು ಒಳ್ಳೆ ಕೆಲಸ ಮಾಡ್ಬೇಕಂತ ದೀಕ್ಷೆ ತೊಗೊಂಡಿರ್ತೀನಿ. ನಾನು ಹಾಕಿದ ಮೇಲೆ ಅವನ ಕಡೆ ದುಡ್ಡು ಬಂದಿಲ್ಲ ಅಂದರೂ ಕೂಡ, ನಾನು ಮೋಸ ಆಗಿದ್ರು ಕೂಡ ಪಿರಮಿಡ್ ಮಾತ್ರ ತೆಗೆಯಲ್ಲ. ನಾನು ಮಾಡೋದು ಒಳ್ಳೆ ಕೆಲಸ ಅಂತ ಮಾಡ್ತೀನಿ, ದೀಕ್ಷೆ ತೊಗೊಂಡಿರ್ತೀನಿ. ಅದೇ ಪ್ರಕಾರ ನಾನು ಒಳ್ಳೇದು ಮಾಡೋದು. ಸೂಪರ್. ಆ ಮಾತು ಮೇಲೆ ನಂಬಿಕೆಯಿಂದ ಗುರುಜಿ ಮಾಡಿಕೊಟ್ಟಿದ್ದಾರೆ ಮೇಲೆ ನಾವು ಏನು ಹೇಳಿರ್ತೀವಿ, ಒಂದು ಮೆಡಿಟೇಷನ್ ಮಾಡ್ಕೊಳ್ಳಿ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಸ್ವಲ್ಪ ಕಣ್ಣು ದೃಷ್ಟಿ ತಗೊಳ್ಳಿ. ಜನ ಪಬ್ಲಿಕ್ನಲ್ಲಿ ಎಲ್ಲ ನಮ್ಮಂತೆಯೇ ಇರಲ್ಲ, ಕಣ್ಣು ದೃಷ್ಟಿ ಆಗ್ತಾರೆ, ಇವನೇನು ಇಷ್ಟು ಚೆನ್ನಾಗಿ ಆಗ್ಬಿಟ್ಟು ಅಂತ ಯೋಚನೆ ಮಾಡ್ತಾರೆ. ಇದೆಲ್ಲ ಇರ್ತದೆ, ಅದು ಸೈಡ್ ರೆಮಿಡಿ. ನೀವು ಇದೆಲ್ಲ ಮಾಡ್ಕೊಂಡಾಗ ಇದ್ರ ಜೊತೆಗೆ ಸಪೋರ್ಟ್ ಮಾಡ್ತಿದೆ. ಈಗ ನೀವು 1 ಲಕ್ಷ ಖರ್ಚು ಮಾಡ್ತೀರಿ, ಡಾಕ್ಟ್ರ್ ಈಗ ನಾನು ಎಣ್ಸೋಕ್ಕೆ ಆಗಲ್ಲ, ಅಷ್ಟು ಸಣ್ಣ ಅಮೌಂಟ್ ತೊಗೊಂಡಿದ್ದು. ಈಗ ಹಾಸ್ಪಿಟ್ಲಿಗೆ ಅವರು 75-80 ಸಾವಿರ ರೂಪಾಯಿ ಕೊಟ್ಟರು. ಪ್ರಯತ್ನ ಏನು ಬಂತು? ಏನೂ ಇಲ್ಲ. ಈಗ ನೆಕ್ಸ್ಟ್ ವೀಕ್ ಬಿಟ್ಕೊಂಡು ಮಗು ಕರ್ಕೊಂಡೋದ್ರೆ ನಿಮ್ಗೆ ಹೋದ ವಾರ 80 ಸಾವಿರ ಕೊಟ್ಟಿದ್ರಿ ಅಂದ್ಬಿಟ್ಟು ಯಾರಾದರೂ ಫ್ರೀಯಾಗಿ ಮಾಡ್ತಾರಾ? ಆದರೆ ಇಲ್ಲಿ ನಮ್ಮ ಹತ್ರ ಏನು ಮಾಡ್ತಾರೆ, ನಿಮ್ಮ ಹತ್ರ 4 ತಿಂಗಳ ಮುಂಚೆ ಮಾಡಿಸಿದ್ದು ನೋಡಿ ಸ್ವಲ್ಪ ಹಿಂಗಾಗಿದೆ, ತಿರ್ಗಾ ಬಂದು ಎಷ್ಟು ಕ್ಲೀನಾಗಿ ಕಾಲ ಮೇಲೆ ಕಾಲ ಹಾಕೊಂಡು ಕೇಳಕ್ಕೆ ಬರ್ತಾರೆ. ಬುದ್ಧಿ ಅನ್ನೋದು ಇರಬೇಕು ಅವ್ರಿಗೆ. ಬೇರೆ ಡ್ಯಾಮೇಜ್ಗಳು ಆಗಿರ್ತವೆ. ಅದಕ್ಕೆ ಸೇಫ್ಟಿ ರೆಮಿಡಿ ಅವರು ಮಾಡ್ಕೋಬೇಕಾಗ್ತದಲ್ವ. ಈಗ ಡಾಕ್ಟ್ರು ನೀವು ಕುಡಿಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಮೆಡಿಸಿನ್ ಕೊಟ್ಟು ಕಳಿಸಿರ್ತಾರೆ. ಗೊತ್ತಿಲ್ಲಂಗೆ ನೀವು ಆಚೆ ಕಡೆ ಕುಡಿದ್ಬಿಟ್ರೆ ಡಾಕ್ಟ್ರು ಬಂದು ಕಾವಲಿರೋಕ್ಕಾಗತ್ತಾ? ಆಗಲ್ಲ. ಡಾಕ್ಟ್ರ್ ಕೆಲಸ ಏನಿದೆ ಅವ್ರು ಮಾಡಿರ್ತಾರೆ, ನಮ್ಮ ಕೆಲಸ ಏನಿದೆ ನಾವು ಮಾಡಿರ್ತೀವಿ. ಅದು ಅವರು ಕೇರ್ ತಗೋಬೇಕು. ಅವರು ಮುತುವರ್ಜಿ ವಹಿಸಿದ್ರೆ ಮಾತ್ರ, ಇಬ್ಬರೂ ಕೈ ಜೋಡಿಸಿದ್ರೆ ಮಾತ್ರನೇ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ರಸ ಸಿಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ದೀರಾ. ಯಾಕಂದರೆ ಆ ಮಗು ಇವತ್ತು ವಿಡಿಯೋನು ನಮ್ಮ ವೀಕ್ಷಕರಿಗೆ ತೋರಿಸಿರೋಣ. ಅಂದರೆ ಇದು ಸಾಮಾನ್ಯವಾಗಿ ರೇರ್ ಕೇಸುಗಳು, ಅಪರೂಪದ ಕೇಸುಗಳು. ಸಣ್ಣ ಮಕ್ಕಳದು ಅದು ಎಷ್ಟು ದುಡ್ಡು ಕೊಟ್ಟರು ಮಗುನ ವಾಪಸ್ ತಗೊಂಬರೋಕ್ಕಾಗಲ್ಲ. ಆ ಥರದ್ದೊಂದು ವಾಪಸ್ ಜೀವ ಸಿಕ್ಕಿದೆ. ಆ ಒಂದು ಖುಷಿಯಿಂದ ಅವ್ರ ತಂದೆಯವರು ಮಾತಾಡಿದ್ರು. ಸೊ ವೀಕ್ಷಕರು ಪ್ರಾಕ್ಟಿಕಲಾಗಿ ರಿಸಲ್ಟು ಪಡೆದವ್ರನ್ನೇ ನಾವು ಮಾತಾಡಿಸಿ ನಿಮ್ಮ ಮುಂದೆ ನಾವು ತೋರಿಸ್ತಾ ಇರ್ತೀವಿ. ಯಾಕಂದರೆ ಈ ಥರದ್ದು ಕೇಸುಗಳು ಸಾಕಷ್ಟು ಕೇಸುಗಳು ಬರ್ತಾ ಇರ್ತವೆ. ಆಸ್ಪತ್ರೆಗಳು ಅವರ ಒಂದು ನಾಲೆಡ್ಜ್ಗೆ ಮೀರಿರೋ ಕೇಸುಗಳಿವೆಲ್ಲ, ಅವ್ರ ಟ್ರೀಟ್ಮೆಂಟ್ಗೆ ಸ್ಪಂದನೆ ಆಗದೆ ಇರೋ ಕೇಸುಗಳು. ಸೊ ಅವು ಬಂದು ಇನ್ನೇನೋ ಬೇರೆ ಐತೆ ಅನ್ನೋದನ್ನು ನಾವು ಇದರಲ್ಲಿ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀವಿ. ಸೊ ಈ ಥರದ ತೊಂದರೆ ಇರೋರಿಗೆ ಆಸ್ಪತ್ರೆಯಲ್ಲಿ ಯಾಕೋ ಇದು ಆಗ್ತಾ ಇಲ್ಲ ಅಂದರೆ ಅಂಥವ್ರು ಬೇರೆ ಏನೋ ಒಂದು ದಾರಿ ಇದೆ, ಇದೇನೋ ಬೇರೆ ಇರ್ಬೋದು ಅನ್ನೋ ಒಂದು ಭರವಸೆ ಬರಲಿ. ಅದಕ್ಕೆ ದಾರಿಗಳಿರ್ತವೆ, ಸರಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ ವೀಕ್ಷಕರಿಗೆ.